ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಸವಣ್ಣನವರ ವಚನಗಳು ಅರ್ಥಸಹಿತ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದರ ಅರ್ಥವನ್ನು ವಿವರಣಾತ್ಮಕವಾಗಿ ನೋಡೋಣ. ಈ ವಚನದಲ್ಲಿ ಬಸವಣ್ಣನವರು ಉತ್ತಮ ಜೀವನ ನಡೆಸುವ ಮಾರ್ಗವನ್ನು ತಿಳಿಸುತ್ತಾರೆ. ಮನುಷ್ಯನು ಕಳ್ಳತನ ಮಾಡಬಾರದು ಎಂದು ಹೇಳುತ್ತಾರೆ. ಯಾರಿಗೂ ಹಾನಿ ಮಾಡಬಾರದು ಮತ್ತು ಕೊಲೆ ಮಾಡಬಾರದು. ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು. ಸುಳ್ಳು ಹೇಳುವುದು ತಪ್ಪು ಎಂದು ಬಸವಣ್ಣನವರು ಉಪದೇಶಿಸುತ್ತಾರೆ. ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಾರದು. ಯಾರನ್ನು ದ್ವೇಷಿಸಬಾರದು ಮತ್ತು ಅವಮಾನಿಸಬಾರದು. ಎಲ್ಲರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಳ್ಳಬೇಕು. ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು. ಒಳ್ಳೆಯ ಆಲೋಚನೆಗಳನ್ನು ಹೊಂದಿರಬೇಕು. ನಮ್ಮ ನಡೆ ನುಡಿ ಕೂಡ ಉತ್ತಮವಾಗಿರಬೇಕು. ಒಳಗಿನ ಮತ್ತು ಹೊರಗಿನ ಶುದ್ಧತೆಯೇ ನಿಜವಾದ ಭಕ್ತಿ ಎಂದು ಬಸವಣ್ಣನವರು ಹೇಳುತ್ತಾರೆ. ದೇವರನ್ನ ಪೂಜಿಸುವುದಕ್ಕಿಂತ ಒಳ್ಳೆಯ ಗುಣಗಳನ್ನು ಬೆಳೆಸುವುದು ಮುಖ್ಯ. ಸತ್ಯ, ದಯೆ ಮತ್ತು ಪ್ರಾಮಾಣಿಕತೆ ನಮ್ಮ ಜೀವನದ ಆಧಾರವಾಗಬೇಕು. ಇಂತಹ ಒಳ್ಳೆಯ ಜೀವನ ನಡೆಸಿದಾಗ ದೇವರ ಕೃಪೆ ದೊರೆಯುತ್ತದೆ. ಈ ವಚನವು ನಮಗೆ ಒಳ್ಳೆಯ ನಾಗರಿಕರಾಗಲು ಮತ್ತು ಸತ್ಪಥದಲ್ಲಿ ನಡೆಯಲು ಪ್ರೇರಣೆಯನ್ನು ನೀಡುತ್ತದೆ. ಹಾಗೆ ಮತ್ತೊಂದು ವಚನದ ವಿವರಣೆಯನ್ನು ನೋಡೋಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ, ಕೂಡಲ ಸಂಗಮ ದೇವ. ಈ ಒಂದು ವಚನದ ಅರ್ಥ ಇಂತಿದೆ. ಈ ವಚನದಲ್ಲಿ ಬಸವಣ್ಣನವರು ನಿಜವಾದ ಭಕ್ತಿಯ ಅರ್ಥವನ್ನು ತಿಳಿಸುತ್ತಾರೆ. ಶ್ರೀಮಂತರಿಗೆ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟುವ ಸಾಮರ್ಥ್ಯ ಇರುತ್ತದೆ. ಆದರೆ ಬಡವರಿಗೆ ಅಷ್ಟು ಹಣ ಇರುವುದಿಲ್ಲ. ಆದದ್ದರಿಂದ ಬಸವಣ್ಣನವರು ತಮ್ಮ ದೇಹವನ್ನೇ ದೇವಾಲಯವೆಂದು ಭಾವಿಸುತ್ತಾರೆ. ನಮ್ಮ ಕಾಲುಗಳು ದೇವಾಲಯದ ಕಂಬಗಳಂತಿವೆ ಎಂದು ಹೇಳುತ್ತಾರೆ. ನಮ್ಮ ದೇಹವೇ ದೇವರ ವಾಸಸ್ಥಾನವಾಗಿದೆ. ತಲೆಯು ದೇವಾಲಯದ ಕಲಶದಂತೆ ಪವಿತ್ರವಾಗಿದೆ. ಆದ್ದರಿಂದ ನಾವು ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು. ಕೆಟ್ಟ ಕೆಲಸಗಳನ್ನು ಮಾಡಬಾರದು. ಸತ್ಯ, ದಯೆ ಮತ್ತು ಪ್ರಾಮಾಣಿಕತೆಯಿಂದ ಬದುಕಬೇಕು. ನಿಜವಾದ ಭಕ್ತಿ ಎಂದರೆ ದೇವಾಲಯಕ್ಕೆ ಹೋಗುವುದಷ್ಟೇ ಅಲ್ಲ, ಒಳ್ಳೆಯ ಗುಣಗಳನ್ನು ಬೆಳೆಸುವುದೇ ನಿಜವಾದ ಪೂಜೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ದೇವರು ಇದ್ದಾನೆ ಎಂಬ ಸಂದೇಶವನ್ನು ಈ ವಚನವು ನೀಡುತ್ತದೆ. ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂದು ಬಸವಣ್ಣನವರು ಬೋಧಿಸುತ್ತಾರೆ. ಈ ವಚನವು ಸರಳತೆ, ಮಾನವೀಯತೆ ಮತ್ತು ಆತ್ಮಶುದ್ಧಿಯ ಮಹತ್ವವನ್ನು ತಿಳಿಸುತ್ತದೆ. ಸ್ನೇಹಿತರೆ, ಈ ವಚನವು ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ. ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.